ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ADLR ಇಲ್ಲಿ ಹಾಸನ ನಗರದಲ್ಲಿ ಮುಖ್ಯಮಂತ್ರಿಗಳ ಸಭೆಗೆ ಸುಮಾರು ಹಗಲು ರಾತ್ರಿ ಕೆಲಸ ಮಾಡಿ ಸುಮಾರು 2,000 1-5 ದುರಸ್ತಿ ಮಾಡಿ ಕೊಟ್ಟಿರೋಂಥ ಒಬ್ಬ ವ್ಯಕ್ತಿನ ಆಸ್ತಾಂಬಕ್ಕೆ ರೇವಣ್ಣನ ಜೊತೆ ಬಂದ ಅಂತೇಳಿ ಫೋಟೋ ಹೊಡಿಸ್ಕೊಂಡವರೆಲ್ಲ ನೀನು ಅಂತೇಳಿ ಅವನ ಮೇಲೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಅವನ್ನ ಎದುರಿಸಿ ಇವತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಕಡ್ಡಾಯವಾಗಿ ರಜೆ ಹೋಗಬೇಕು ಅಂತೇಳಿ, ಅದರಲ್ಲೂ ಈ ಸರ್ಕಾರಕ್ಕೆ ಮುಸಲ್ಮಾನರು ಒಂದು ಇದ್ದಂಗೆ. ಈ ಸರ್ಕಾರ ರಾಜ್ಯದಲ್ಲಿ 136 ಸೀಟ್ ಬರಬೇಕಾದ್ರೆ ಒಬ್ಬ ಅಲ್ಪಸಂಖ್ಯಾತರು ಓಟ್ ಹಾಕಿರೋದ್ರಿಂದನೇ 136 ಸೀಟ್ ಬಂದಿರೋದು, 100ಕ್ಕೆ 100 ಭಾಗ. ಹಾಸನದಲ್ಲಿ ಅಲ್ಪಸಂಖ್ಯಾತರು ಓಟ್ ಹಾಕೋ ಹೊತ್ತಿಗೆ ಲೋಕಸಭಾ ಎಲೆಕ್ಷನ್ ಗೆದ್ದಿರೋದು. ಅಂಥ ಒಬ್ಬ ಅಧಿಕಾರಿನ 1 ತಿಂಗಳ ಕಾಲ ರಜೆ ಹೋಗಿದ್ದಾರೆ. ಈಗ ಅವರು ಈ ಸವಾಸ್ ಬೇಡ, ಈ DC ಸವಾಸ್ ಬೇಡ, ನನಗೆ ಎಲ್ಲರೂ ಸ್ಕೂಲಿಗೆ ಪಾಠ ಹೇಳ್ಕೊಳ್ಳೋಕೆ ಜಾಗಕ್ಕೆ ಹಾಕಿಸ್ಕೊತೀನಿ ಅಂತ 1 ತಿಂಗಳು ರಜೆ ಹೋಗಿದ್ದಾರೆ. ಹಾಸನದ ADLR ಶಂಸುದ್ದೀನ್ ಅಂತೇಳಿ. ಇದು ಒಂದು ಕಡೆ. ಈ ಥರ ಆದರೆ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯ ಅಧಿಕಾರಿಗಳ ಎಲ್ಲೇ ಮೀರಿ ಕೆಲಸ ಮಾಡಿಸಿ ಅಧಿಕಾರಿಗಳನ್ನ ಸುಮ್ಮನೆ ಕರೆಸೋದು, ಮೀಟಿಂಗ್ ಮಾಡ್ತೀವಿ ಅನ್ನೋದು. ಆ ತಹಸೀಲ್ದಾರರು ಕೇಳಿದರೆ ಹಾಸನ ಮೀಟಿಂಗ್ ಹೋಗಿದ್ದೀವಿ ಅಂತಾರೆ. 6 ಗಂಟೆಗೆ ಹೋದರೆ 4 ಗಂಟೆಯಿಂದ 9 ಗಂಟೆವರೆಗೆ ರಾತ್ರಿ ಮೀಟಿಂಗು. ಅದೇನು ಕಡಿದು ಕಟ್ಟೆ ಹಾಕ್ತವ್ರು 9 ಗಂಟೆವರೆಗೆ ಏನು DC ಆಫೀಸಲ್ಲಿ? ವಾರದಲ್ಲಿ 3 ದಿನ. ಆಮೇಲೆ ನಗರಸಭೆ, ಇದು ಒಬ್ಬ ನಗರಸಭೆಯಲ್ಲಿ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಪಾಪ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾವನು. ಅವನ್ನ ಕಡ್ಡಾಯವಾಗಿ ರಜೆ ಹಾಕೋಬೇಕು ಅಂತೇಳಿ ಏನ್ರಿ ಇದೇನಾರು ಈ ಜಿಲ್ಲಾಧಿಕಾರಿ ಯಾರು ಕೇಳೋರು ಯಾರು ಇಲ್ವಾ? ಏನ್ರಿ ಯಾವ ರೀತಿ ಯಾವ ಅಧಿಕಾರ ಇದೆ ಇವ್ರಿಗೆ ಕಡ್ಡಾಯವಾಗಿ ರಜೆ ಹೋಗಿ ಅಂತ ಹೇಳೋಕ್ಕೆ? ಯಾವ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಹೇಳೋಕ್ಕೆ ಹೇಳಿ, ಯಾವ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ರಜೆ ಹೋಗಿ ಅಂತ ಹೇಳ್ತಾರೆ? ಇವತ್ತೇನೈತೆ ಕಡ್ಡಾಯ ರಜೆ ಹೋಗಿ ಅಂದು 15 ದಿವಸದಿಂದ ಇದಿಲ್ಲ, ಇದು ಕೊಡ್ತಾರಲ್ಲ ತಂಪು ಕೊಡೋಕ್ಕೆ. ಇವತ್ತು ಎಲ್ಲ ಕೆಲಸ ನಿಂತು ಹೋಯ್ತೆ. ಮಹಾನಗರ ಪಾಲಿಕೆದು ಯಾರೋ ಇನ್ನೊಬ್ರು ಇನ್ಚಾರ್ಜ್ ಹಾಕಿವ್ರೆ. ಬಯೋಮೆಟ್ರಿಕ್ ಹೆಬ್ಬೆಟ್ ಕೊಡೋದು. ಈ ಥರ ಆದರೆ ಏನು ಅರ್ಥ ಇದೆ? ಏನು ಕೇಳೋರು ಯಾರೂ ಇಲ್ಲ ನನಗೆ ಹೋಯ್ತು. ಆಮೇಲೆ ADC ಈ ಒಮ್ಮನ ಹೆದರಿಕೊಂಡು ಯಾರು ADC ಬರ್ತಾ ಇಲ್ಲ ಇಲ್ಲಿ. 14 ಇಲಾಖೆ ಮುಖ್ಯ ಇದನ್ನು ಕಡ್ದುಕೊಂಡು ನೋಡೋಕ್ಕೆ ನಮ್ಮ ಒಬ್ಬರನ್ನೇ ಹಾಕ್ಕೊಂಡವ್ರೆ, ನಮ್ಮ ಮಂಜಣ್ಣನ. 14 ಇಲಾಖೆ ADC ತಗೋ ಚಾರ್ಜು, SLO ಚಾರ್ಜ್ ತಗೋ, ಯಾವ ಚಾರ್ಜ್ 14 ಇದು ಚಾರ್ಜ್. ಅವನು ಯಾರು AC ಒಬ್ಬಿದ್ದ, ಅವನ ಹತ್ರ ಖಾಲಿ ಮಾಡೋದು ಹೆದರಿಕೊಂಡು ಸವಾಸ್ ಬೇಡ ನನಗೆ. ಗೊತ್ತಾಯ್ತಾ? ಅವನು ಎಕ್ಸೈಸ್ DC ಇದ್ದ, ಅವನ ಹತ್ತಾಗಿ ಬೇಡಪ್ಪ ಸವಾಸ್ವೇ ಬೇಡ ಅಂತ ಅವನು ವರ್ಗ ಮಾಡಿಸ್ಕೊಂಡು ಹೋದ. ಈ ಥರ ಆದರೆ ಏನು ಗೊತ್ತಿಲ್ಲಪ್ಪ ನನಗೆ. ಆಮೇಲೆ ನಾನು ಅವತ್ತು ಬಾಯಿ ಬಿಡೋವರೆಗೆ ಈ ಜಿಲ್ಲೆಯಲ್ಲಿ ಮನೆ ಬಿದ್ದೋದಕ್ಕೆ ₹1 ಕೊಟ್ಟಿಲ್ಲ, ಎಷ್ಟು ಮನೆ ಬಿದ್ದೋಗ್ಯವೆ ಅನ್ನೋದಿಲ್ಲ ಅಂಕಿಅಂಶ. ಮತ್ತು ಎಷ್ಟು ನೀರು ಇದು ಒಳೆ ನಿಂತವು ಕೆಲವು ಕಡೆ 2,000 ಅವರೇಜ್ ಮಳೆ ಬೀಳೋದು ಹೈಯೆಸ್ಟ್. ಅಂದರೆ ಈ ಸಾರಿ ಜಿಲ್ಲೆಯಲ್ಲಿ 4,123 ಮಿಲಿಮೀಟ್ರ್ ಮಳೆ ಬಿದ್ದಿರೋದು. ಕಳೆದ 50-60 ವರ್ಷದಲ್ಲಿ ಇದು ಅಷ್ಟು 4,000. ನಾನು ಕೇಳಿದರೆ ಯಾವುದು ಇದಿಲ್ಲ ಸರ್. ರಸ್ತೆ ಗುಂಡಿ ಬಿದ್ದೋಯ್ತು. ಯಾವ ರಸ್ತೆ ಗುಂಡಿ ಬಿದ್ದು ಉದಾಹರಣೆಗೆ ಹೇಳೋದಾದರೆ ಚನ್ನರಾಯಪಟ್ಟಣ ಮೂಡ್ಲಿಪ್ಪು ಅರ್ಕೂರ್ಗೂಡು ಬಾರ್ಡ್ರಿಗೆ ಇವತ್ತು ಸುಮಾರು ಗುಂಡಿ ಬಿದ್ದು ಒಂದು 4-5 ಜನ ತೀರೋಗ್ಯಾರು.
ಯಾರು ಹೇಳೋರು ಕೇಳೋರು ಇಲ್ಲವೇ ಇಲ್ಲ. ಆ PWD ಆಫೀಸಲ್ಲಿ ಅವ್ರು ರಜಾ ಹೋದ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಜಾ ಕಳಿಸಿದ್ರು. PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಜಾ ಹೋಗಿ ತುಮಕೂರಿಂದ ಒಬ್ರು ಆಯ್ಕೆ ಬಂದವರು ಈಗ. ಹಾಂ, PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾಪ ಗಿರೀಶ ಅಂತ ಯಾರೋ ಇದ್ದರು, ಅವರು ಒಳ್ಳೆ ಮನುಷ್ಯಿದ್ದ, ಅವರು ರಜಾ ಹೋದ. ಅಲ್ಲಿ LOC ಹಂಚ್ಬೇಕಾದ್ರೆ ಹೆಂಗೆ ನಡೀತಾ ಐತೆ ಅಂತ ಹೇಳ್ಬಿಟ್ರೆ ದೇವರೇ ಗತಿ.